ಓಕೆ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಎಷ್ಟು ಅವರ್ಸ್ ಮಾಡ್ಬೋದು ನಾರ್ಮಲಿ ಏನು ರೆಕಮೆಂಡ್ ಮಾಡ್ತೀರಾ? ಈಗ ನಂಗೆ 72 ಅವರ್ಸ್ ಆಗಲ್ಲ, ಓಕೆ ನಾನು 24 ಅವರ್ಸ್ ಆದ್ಮೇಲೆ ನಂಗೆ ಸ್ಟ್ರೈನ್ ಆಯಿತು, ನಂಗೆ ಸುಸ್ತಾಯಿತು, ಬೇರೆ ಏನೆಲ್ಲ ಚಾಲೆಂಜಸ್ ಬರ್ಬೋದು ನಮಗೆ 72 ಅವರ್ಸಲ್ಲಿ ಅನ್ಸುತ್ತೆ? ಅಂದ್ರೆ ಈಗ ಆಲ್ರೆಡಿ ಹೇಳ್ದಂಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ಇಂಟರ್ಮಿಟೆಂಟ್ ಅಂದ್ರೆ ಒಂದು 8 ಅವರ್ಸ್ ವಿಂಡೋದಲ್ಲಿ ನಾವು ತಿನ್ನಬೇಕು, 16 ಅವರ್ಸ್ ಗ್ಯಾಪ್ ಕೊಡಬೇಕು ಬಾಡಿಗೆ. ಸೊ ಐಡಿಯಲಿ ಮಾರ್ನಿಂಗ್ ಏನಾದರೂ 9ಗೆ ಸ್ಟಾರ್ಟ್ ಮಾಡಿದ್ರೆ ತಿನ್ನಕ್ಕೆ ನೈಟ್ ಒಂದು 7 ಅಷ್ಟಲ್ಲ ಹತ್ರ ತಿಂದು ಮುಗಿಸ್ಬಿಟ್ಟು ಒಂದು 8 ಅವರ್ಸ್ ವಿಂಡೋದಲ್ಲಿ ತಿಂದು ಮುಗಿಸ್ಕೋಬೇಕು. ಮತ್ತೆ 16 ಅವರ್ಸ್ ಗ್ಯಾಪ್ ಕೊಡ್ತಾ ಹೋಗಬೇಕು. ಆದಷ್ಟು ಆಲ್ರೆಡಿ ಹೇಳಿದ್ಯಾ, ಪ್ರೋಟೀನ್ ರಿಚ್ ಆಗಿರೋ ಫುಡ್ ತಿನ್ನಬೇಕು, ಫೈಬರು ಈ ಥರದ್ದೆಲ್ಲ ತಿಂದರೆ ಹಶು ಜಾಸ್ತಿ ಆಗಲ್ಲ. ಸೊ ಇದ್ರ ಜೊತೆಗೆ ಬಾಡಿ ಆಕ್ಟಿವ್ ಆಗಿ ಇಟ್ಕೋಬೇಕು, ಫಿಸಿಕಲ್ ಎಕ್ಸರ್ಸೈಸು, ವಾಕಿಂಗು ಈ ಥರದ್ದೆಲ್ಲ ಮಾಡ್ತಾ ಇರಬೇಕು. ಕ್ರೇವಿಂಗ್ಸ್ ಕಂಟ್ರೋಲ್ ಬರುತ್ತೆ, ಸೊ ದಟ್ ನೀವು ಲಾಂಗ್ ಡ್ಯೂರಬಿಲಿಟಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಬಾಡಿಗೂ ರೆಸಿಲಿಯೆಂಟ್ ಆಗುತ್ತೆ, ಚೆನ್ನಾಗಿ ಅನ್ಸುತ್ತೆ. ಆ ಪ್ರಿಪ್ರೇಷನ್ ಮೊದಲು ಮೈಂಡ್ ಪ್ರಿಪೇರ್ ಆದ್ಮೇಲೆ ಬಾಡಿ ಪ್ರಿಪೇರ್ ಆಗುತ್ತೆ. ಮೈಂಡ್ ಬಾಡಿ ಎರಡೂ ಪ್ರಿಪೇರ್ ಆಗಿ ಅಲೈನ್ ಆದ್ಮೇಲೆ ಈ ತರದೊಂದು ಮಾಡಕ್ಕೆ ಡಿಸಿಷನ್ ತಗೊಳಕ್ ಸಾಧ್ಯ. ದಟ್ ಈಸ್ ವಾಟ್ ವಿ ಡಿಡ್ ಲಾಸ್ಟ್ 6 ಮಂತ್ ಇಂದ ಅನ್ಕೊಂಡ್ವಿ ಮಾಡ್ಬೇಕು ಅಂತ. ಓಕೆ, ಲೆಟ್ಸ್ ಟ್ರೈ ಫಾರ್ 24 ಅವರ್ಸ್ ಅಂತ ಬಂದಿದ್ದು. ಟು ಬಿ ಫ್ರಾಂಕ್ 24 ಅವರ್ಸ್ ಟ್ರೈ ಮಾಡೋಣ. ನೆಕ್ಸ್ಟ್ 36 ಅವರ್ಸ್ ಇಸ್ ಅ ವೆರಿ ಡಿಫಿಕಲ್ಟ್ ಫೇಸ್ ಇನ್ 72 ಅವರ್ಸ್ ಅಂತ ಕೇಳಿದ್ವಿ, ಓದಿದ್ವಿ, ನೋಡಿದ್ವಿ, R&Ds ಎಲ್ಲ ಮಾಡಿದ್ವಿ. ತುಂಬಾ ಜನ ಡಯಟಿಷಿಯನ್ಸ್ ನ ನ್ಯೂಟ್ರಿಷನ್ಸ್ ನ ಫಾಲೋ ಮಾಡಿದ್ವಿ, ಅವ್ರು ಯಾರ್ಯಾರಿಗೆ ರೆಕಮೆಂಡ್ ಮಾಡಿದ್ರು, ಅದರಿಂದ ಏನೇನ್ ಆಗಿದೆ, ಮಾಡಿದವ್ರದೆಲ್ಲ ಒಂದಷ್ಟು ರೀಲ್ಸ್ ನೋಡಿದ್ವಿ, ಎಲ್ಲ ನೋಡ್ಕೊಂಡು ಬಂದ್ರು. ಪ್ರೋಸ್ ಅಂಡ್ ಕಾನ್ಸ್ ಎರಡು ನೋಡಿದ್ವಿ. ಎಸ್, ಆಬ್ವಿಯಸ್ಲಿ ಪ್ರೋಸ್ ಅಂಡ್ ಕಾನ್ಸ್ ನೋಡಿದ್ವಿ, ಏನಾಗಬಹುದು, ಬೆನಿಫಿಟ್ಸ್ ಏನು, ಅದರಿಂದ ಪ್ರಾಬ್ಲಮ್ಸ್ ಏನಾಗಬಹುದು ಎಲ್ಲ ನೋಡಿದ್ವಿ. ನಮ್ಮ ಹೆಲ್ತ್ ಕಂಡೀಷನ್ಸ್ ಚೆನ್ನಾಗಿರೋದ್ರಿಂದ ವಿ ಥಾಟ್ ಆಫ್ ಗೋ ಅಹೆಡ್ ವಿತ್ ದಿಸ್, ಇದು ನಮಗೆ ಬೆನಿಫಿಟ್ ಆಗುತ್ತೆ. ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು ಸ್ವಲ್ಪ ಫಿಸಿಕಲಿ ಫಿಟ್ ಇದ್ವಿ, ಯೋಗ ಮಾಡ್ತಿದ್ವಿ, ರೆಗ್ಯುಲರ್ ಆಗಿ ಜಿಮ್ ಮಾಡ್ತಿದ್ವಿ, ವಾಕ್ ಮಾಡ್ತಿದ್ವಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ವಿ ಸುಮಾರು ವರ್ಷದಿಂದ. ಸೊ ಓಕೆ ಫೈನ್, ನಮಗೆ ಆಗತ್ತೆ ಅನ್ಸಿದ್ಮೇಲೆ ಬಂದಿದ್ದು. ಬಟ್ ಏನೇನ್ ಚಾಲೆಂಜಸ್ ನ ಫೇಸ್ ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತೀನಿ. ನೋಡ್ತಾ 24 ಅವರ್ಸ್ ಮಾಡಕಾದ್ರೆ ಫಸ್ಟ್ ಟೈಮ್ 24 ಅವರ್ಸ್ ಮಾಡಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ 24 ಅವರ್ಸ್ ಆಗಿದೆ, ನೆಕ್ಸ್ಟ್ ಇನ್ನೊಂಚೂರು ಫರ್ದರ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಟೈಮ್ ಮೇ ಬಿ ನೀವು 36 ಅವರ್ಸ್ ಅಚೀವ್ ಮಾಡೋಕ್ಕಾಗ್ಬೋದು, ಟ್ರೈ ಮಾಡಿ. ಮತ್ತು ಕಂಟಿನ್ಯೂ ಮಾಡಿದ್ರೆ 48 ಅವರ್ಸ್, ಅವಾಗ 2 ಡೇಸ್ ಆಗುತ್ತೆ. 2 ಡೇಸ್ ಆಗಿದ್ದಕ್ಕಿಂತ 3rd ಡೇಗೆ ಅಟ್ಮೋಸ್ಟ್ ಬೆನಿಫಿಟ್ಸ್ ಇದೆ. ಅದ್ರ ಬೆನಿಫಿಟ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಅವಾಗ ನೀವು ಕಂಪ್ಲೀಟ್ 3 ಡೇಸ್ ಮಾಡಿದ್ರಿ ಅಂದ್ರೆ ನೀವು ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಆಗಿ ನಿಮ್ಮನ್ನು ನೀವೇ ಎವಾಲ್ವ್ ಮಾಡ್ಕೊತೀರಾ. ಲೈಕ್ 1 ಡೇ ಫುಲ್ ಕಂಪ್ಲೀಟ್ ಮಾಡಿದಾಗ ಬಾಡಿನಲ್ಲಿ ವಾಟರ್ ವೆಯ್ಟ್ ಎಲ್ಲ ಲಾಸ್ ಆಗುತ್ತೆ. ಸೊ ನೀವು ಹೆವಿ ಒಬೆಸ್ ಇದ್ರಿ ಅಂದ್ರೆ ಈಸಿಲಿ ನಿಮ್ಗೆ ಒಂದು 2-3 kgs ಕಡಿಮೆ ಎಲ್ಲ ನೀವೇನಾದ್ರು 80+ ಇದ್ರಿ ಅಂತಂದ್ರೆ 4 to 5 kg ಲಾಸ್ ಆಗುತ್ತೆ. ಬಿಕಾಸ್ ನಾನು ಇದ್ದಿದ್ದು 66, ನಾನೇ 2.5 ಕಡಿಮೆ ಆಗ್ಬಿಟ್ಟೆ 2 ದಿನದಲ್ಲಿ, ಅಂದ್ರೆ 24 ಅವರ್ಸ್ ಮುಗಿತಿದ್ದಂಗೆ. ಸೊ ನೀವು ಆಬ್ವಿಯಸ್ಲಿ ಓವರ್ ಒಬೆಸ್ ಇದ್ರಿ ಅಂತಂದ್ರೆ ಮೋರ್ ದನ್ 6 kgs ಲಾಸ್ ಆಗುತ್ತೆ. ಯಾಕೆಂದ್ರೆ ಒಂದು ಫುಡ್ ಒಳಗೆ ಹೋಗಲ್ಲ, ಫುಡ್ ಹೋದ್ರೇನೆ ಎವ್ರಿ ಟೈಮ್ ನಾವು ತಿಂದಿದ್ ಮೀಲ್ ಅಲ್ಲೇನೆ kgs ಏನ್ ಆಡ್ ಆಗ್ತಾ ಇರುತ್ತೆ, ಅದು ಶುಗರ್, ಎಲ್ಲ ಕ್ಲಿಯರ್ ಆಗ್ತಾ ಹೋದಂಗೆಲ್ಲ ಅದು ಕಡಿಮೆ ಆಗುತ್ತೆ. ಪ್ಲಸ್ ಈ ಸಾಲ್ಟ್ ಈ ತರದೆಲ್ಲ ತುಂಬಾ ಕಡಿಮೆ ಆಗುತ್ತಲ್ಲ ಬಾಡಿನಲ್ಲಿ, ವಾಟರ್ weight ಎಲ್ಲ ಶೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನೋಡಿದ್ರೆ ನಿಮ್ ಸ್ಕೇಲ್ 2 to 3 kgs ಈಸಿಲಿ ಕಡಿಮೆ ಆಗ್ಬಿಡುತ್ತೆ, ವಾಟರ್ ವೇಟ್ ಲಾಸ್ಟ್ ಆಗ್ಬಿಡುತ್ತೆ. ಬಾಡಿ weight ಲಾಸ್ ಆಯ್ತು ಅನ್ನೋದು ಒಂದು ಫಸ್ಟ್ ಡೇ. ದೆನ್ ಫಸ್ಟ್ ಡೇಲಿ ನೀವು ಕೆಲವರು ಅನ್ಕೋಬಹುದು ನಂಗೆ ಥೈರಾಯ್ಡ್ ಇದೆ, ನನಗೂ ಥೈರಾಯ್ಡ್ ಇದೆ, ನನಗೆ PCOS ಇದೆ, ಅಥವಾ ನನಗೆ ವೆರಿಕೋಸ್ ವೈನ್ಸ್ ಇದೆ, ನನಗೆ ಡಿಜಿನೆಸ್ ಬರುತ್ತೆ, ನನಗೆ ಇದಾಗುತ್ತೆ, ನಂಗೆ ಶುಗರ್ ಇದೆ, ನಂಗೆ BP ಇದೆ, ಎಲ್ಲ ಇರ್ಬೋದು. ಎಲ್ಲ ಇದ್ರೂ ನೀವು ಜಸ್ಟ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂಡ್ ವಾಟರ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಬಾಡಿ. ದಟ್ ಯಾವಾಗ ಅಂತಂದ್ರೆ ನಾನು ಏನು ಹೇಳಿದೆ, 6 ಮಂತ್ ಪೀರಿಯಡ್ ಆಫ್ ಟೈಮ್ ಏನಿದೆ, ಆ ಪೀರಿಯಡ್ ಆಫ್ ಟೈಮಲ್ಲಿ ನೀವು ನಿಮ್ಮ ಬಾಡಿನ ಹೆಂಗೆ ಇವಾಲ್ವ್ ಮಾಡ್ಕೋತೀರಾ, ಹೆಂಗೆ ರೆಡಿ ಮಾಡ್ಕೋತೀರಾ, ದಟ್ ಈಸ್ ಅ ಪ್ರಿಪ್ರೇಷನ್ ಪೀರಿಯಡ್. ಆ ಪ್ರಿಪ್ರೇಷನ್ ಪೀರಿಯಡ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಪಾಸಿಬಲ್ ಇದೆ. ನಾನು 24 ಅವರ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನು ಪ್ರೋಸ್ ಆಯ್ತು, ಏನು ಕಾನ್ಸ್ ಆಯ್ತು, ನಂಗೆ ಏನು ಡಿಫಿಕಲ್ಟೀಸ್ ಬಂತು ಅಂತ ನೋಡಿದ್ರೆ ಓವರ್ಕಮ್ ಮಾಡ್ತಾ ಬನ್ನಿ. ಸೊ ದಟ್ ವಿಲ್ ಡೆಫಿನೆಟ್ಲಿ ಡೂ ಮಾಡ್ಬೋದು. ಏನೇ ಹೆಲ್ತ್ ಕಂಡೀಷನ್, ತೀರಾ ಸೀರಿಯಸ್ ಕಂಡೀಷನ್ ಇರೋರು ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಅದು ನಾರ್ಮಲ್ BP, ಶುಗರು, ಥೈರಾಯ್ಡ್ ಇರೋರೆಲ್ಲ ಆರಾಮಾಗಿ ಮಾಡ್ಬೋದು. ಬಿಕಾಸ್ ಇವನ್ ಐ ಹ್ಯಾವ್ ಎ ಥೈರಾಯ್ಡ್ ಪ್ರಾಬ್ಲಮ್. ಓಕೆ, ವೈ 72 ಅವರ್ಸ್? 24 ಅವರ್ಸ್ ಆದ್ಮೇಲಿಂದ ನಿಲ್ಲಿಸಬಹುದಾ? ತುಂಬಾ ಜನಕ್ಕೆ ಕ್ವಶನ್ ಇರುತ್ತೆ. 24 ಅವರ್ಸ್ ಮಾಡಿ, ಬಿಕಾಸ್ 72 ಅವರ್ಸ್ ಇಸ್ ಕಂಪ್ಲೀಟ್ ಪ್ಯಾಕೇಜ್ ಟು ಇವಾಲ್ವ್ ಎ ನ್ಯೂ ಪರ್ಸನ್. ಅಂದ್ರೆ ಬಾಡಿನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಕೆ ನಿಮಗೆ 72 ಅವರ್ಸ್ ವೆರಿ 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 ಇಂಪಾರ್ಟೆಂಟ್. 24 ಅವರ್ಸ್ ಆದ್ಮೇಲಿಂದ ನೀವು ಸ್ಟಾಪ್ ಮಾಡ್ಬೋದು. ಇಟ್ಸ್ ಯೋರ್ ವಿಶ್. ಅಗೇನ್ ಆಗಲ್ಲ, ತುಂಬಾ ಜನಕ್ಕೆ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸ್ಟಿಲ್ ನನ್ನ ಫ್ರೆಂಡ್ಸ್ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಹೆಂಗಿದ್ಯಾ ನೀನು, 24 ಆಯ್ತು, 48 ಆಯ್ತು, 56 ಆಗ್ತಾ ಇದೆ ಇವಾಗ, ಹೇಗಿದ್ಯಾ ಅಂತ. ಇವನ್ ಐ ಟು ಫೇಸ್ ಸೋ ಮೆನಿ ಚಾಲೆಂಜಸ್ ಇನ್ ದಿಸ್ 54 ಅವರ್ಸ್. ಓಕೆ, ಹೇಳ್ತೀನಿ ನಾನು. ಓಕೆ, ಬೇಸಿಕಲಿ ಎವ್ರಿ ಟೈಮ್ ನಾವು ತಿನ್ನೋದು 24 ಅವರ್ಸ್ ಅಟ್ಲೀಸ್ಟ್ ನಾವು ಅವಾಯ್ಡ್ ಮಾಡಿದ್ರೆ ಬಾಡಿಲಿ ಶುಗರ್ ಸ್ಪೈಕ್ ಆಗೋದು ಕಡಿಮೆ ಆಗುತ್ತೆ. ಎವ್ರಿ ಟೈಮ್ ನಾವು ತಿಂದ ಕೂಡಲೇ ಇಮಿಡಿಯೇಟ್ ಆಗಿ ಶುಗರ್ ಸ್ಪೈಕ್ ಆಗೇ ಆಗುತ್ತೆ ಬಾಡಿನಲ್ಲಿ. ಆ ಲೈಫಲ್ಲಿ ಒಂದಿಷ್ಟು ಸೈಕಲ್ಸ್ ಇರುತ್ತೆ, ಅಷ್ಟು ಶುಗರ್ ಸ್ಪೈಕ್ಸ್ ಆಗಿ ಹೋಗ್ತಾ ಹೋದಷ್ಟು ಬಾಡಿ ಡಿಟೋರಿಯೇಟ್ ಆಗ್ತಾ ಇರುತ್ತೆ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಚೆನ್ನಾಗಿ ಡೆವಲಪ್ ಆಗಬೇಕು. ಸೊ ಈ ಥರ ಸ್ಪೈಕ್ಸ್ ಕಡಿಮೆ ಆಗುತ್ತೆ. ನೀವು 24 ಅವರ್ಸ್ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರಿ, ಅದು ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಅವಾಗ ನಿಮಗೆ ಶುಗರ್ ಸ್ಪೈಕ್ಸ್ ಆಗೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಅದು ನಿಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಅದರಿಂದ ಸ್ಟಾರ್ಟ್ ಮಾಡಿ 24 ಅವರ್ಸಿಂದ. ಬಟ್ 24 ಅವರ್ಸಿಂದ ಫರ್ದರ್ 48 ಅವರ್ಸ್ ಮೂವ್ ಆದಾಗ ಕೀಟೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬಾಡಿಗೆ ಏನು ಬರ್ತಾನೆ ಇಲ್ಲಲ್ಲ ಶುಗರ್ ರಿಲೇಟೆಡ್, ಕಾರ್ಬ್ಸು, ಪ್ರೋಟೀನು, ಈ ಥರ ಶುಗರ್ಸ್ ಎಲ್ಲ ಬರ್ದೇ ಇದ್ದಾಗ ಕೀಟೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆದಮೇಲೆ ಬಾಡಿಗೆ ಬೆನಿಫಿಟ್ ಆಗುತ್ತೆ. ಬಾಡಿನಲ್ಲಿ ಸ್ಟೋರ್ಡ್ ಫ್ಯಾಟ್ಗೆ ಬಾಡಿ ಕಂಪ್ಲೀಟ್ ಗ್ರೋತ್ ಮೋಡ್ನ ಆಫ್ ಮಾಡಿಬಿಟ್ಟು ರಿಪೇರ್ ಮೋಡ್ಗೆ ಹೋಗ್ಬಿಡುತ್ತೆ. ಸೊ ಗ್ರೋತ್ಗೆ ಡೈಲಿ ಏನು ಬೇಕು, ದಿನ ಕೂದಲು ಬೆಳೆಸಬೇಕು, ಅದು ಇದು ಬಾಡಿ ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಬೆಳಿಬೇಕು, ನಮ್ಮ ಫ್ಯಾಟು, ಮಸಲು ಇವೆಲ್ಲ ಬೆಳೀತಾ ಇರುತ್ತಲ್ಲ, ಆ ಮೋಡಿಂದ ಚೇಂಜ್ ಮಾಡಿಬಿಟ್ಟು ಏನೋ ನಂಗೆ ಬರ್ತಾ ಇಲ್ಲ ಫುಡ್ಡು, ಈಗ ಏನು ಮಾಡಬೇಕು, ಅಲ್ಟರ್ನೇಟ್ ಸ್ವಿಚ್ ಆಗಿಬಿಡುತ್ತೆ. ಆ ಮೋಡಿಂದ ಸ್ವಿಚ್ ಮಾಡಿಬಿಟ್ಟು ರಿಪೇರ್ ಮೋಡ್ಗೆ ಹೋಗ್ಬಿಡುತ್ತೆ. ಸೊ ಬಾಡಿನಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಇದೆ, ಲಿವರ್ ಸುತ್ತ ಫ್ಯಾಟ್ ಕುತ್ಕೊಂಡಿರುತ್ತೆ, ವಿಸರಲ್ ಫ್ಯಾಟು, ಹೊಟ್ಟೆ ಸುತ್ತ ಫ್ಯಾಟ್ ಇರುತ್ತೆ,
ಸೊ ಈ ಫ್ಯಾಟ್ಗಳ ಸೆಲ್ಗಳಿಗೆ ಹೋಗ್ಬಿಟ್ಟು ಫ್ಯಾಟ್ಸಿಂದ ಎನರ್ಜಿ ಕನ್ವರ್ಟ್ ಮಾಡೋದಕ್ಕೆ ಆ ಫ್ಯಾಟ್ಸ್ನ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಅಟೋಫೇಜಿ ಸ್ಟಾರ್ಟ್ ಆಗುತ್ತೆ. ಅಟೋಫೇಜಿ